ಲಕ್ಷಕ್ಕೆ ಸಾವಿರಾರು ಕ್ಯೂಸೆಕ್ಸ್ ನೀರು ಪೋಲಾಗಿಬಿಟ್ಟಿದೆ. ಕೆಆರ್ಎಸ್ ಡ್ಯಾಮ್ ಗೇಟ್ ಓಪನ್ ಆಗಿ ನದಿಗೆ ಹರಿದಿದೆ. 2,000 ಕ್ಯೂಸೆಕ್ಸ್ ನೀರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಇದೆ ಅಲ್ವಾ, 2,000 ಕ್ಯೂಸೆಕ್ಸ್ ನೀರು ಹರಿದು ಹೋಗಿಬಿಟ್ಟಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ. 2,000 ಕ್ಯೂಸೆಕ್ಸ್ ನೀರು ಅಂದರೆ ಸಾಮಾನ್ಯ ಅಲ್ಲ ರೀ. ಈಗ ಕುಡಿಯೋಕೆ ನೀರಿಲ್ಲ ಅಂತ ಸಾಯ್ತಾ ಇದ್ದಾರೆ. ಯಾಕಂದರೆ ಬೇಸಿಗೆ ಸಿಕ್ಕಾಪಟ್ಟೆ, ಈಗ ನೀರಿಲ್ಲ, ಕಾವೇರಿಯಲ್ಲಿ ಕಡಿಮೆ ಇದೆ. ಅಂಥದ್ರಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ. ಭಾನುವಾರ ರಾತ್ರಿ ಏಕಾಏಕಿ ಗೇಟ್ ಓಪನ್ ಆಗಿತ್ತು. ನಿನ್ನೆ ರಾತ್ರಿವರೆಗೂ ಹರಿದು ನದಿ ಸೇರಿದೆ ಡ್ಯಾಮ್ ನೀರು. ಗೇಟ್ ಮುಚ್ಚದೆ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಅಧಿಕಾರಿಗಳು ನಿರ್ಲಕ್ಷ್ಯತನ ವಹಿಸಿದ್ದಾರೆ. ಗೇಟ್ ಯಾಕೆ ಹೇಗೆ ಓಪನ್ ಆಯಿತು ಎಂಬುದು ನಿಗೂಢವಾಗಿದೆ. ಯಾರಾದರೂ ಬಂದ್ರೇನ್ರಿ ನೀರು ಬಿಟ್ಕೊಳ್ಳೋಕ್ಕಲ್ಲಿ ಸಿಬ್ಬಂದಿ ಎಡವಟ್ಟಿನಿಂದ ಓಪನ್ ಆಯ್ತಾ ಅಥವಾ ಸಮಸ್ಯೆ ಉಂಟಾಗಾಯ್ತಾ? ನಿನ್ನೆ ರಾತ್ರಿ ಕಾರ್ಯಾಚರಣೆ ನಡೆಸಿ ಗೇಟನ್ನು ಬಂದ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಡ್ಯಾಮ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಇದ್ದಿದ್ದರಿಂದ ಗೇಟ್ ಮುಚ್ಚಲು ಹರಸಾಹಸವನ್ನು ಪಟ್ಟಿದ್ದಾರೆ. ಇಲ್ಲಿ ನೀರು ಸಂಗ್ರಹ ಇದೆ ಕಾವೇರಿಯಲ್ಲಿ, ಕೆಆರ್ಎಸ್ನಲ್ಲಿ. ನಮಗೆ ಭವಿಷ್ಯಕ್ಕೆ ಬೆಂಗಳೂರಿಗೆ, ಮೈಸೂರು, ಮಂಡ್ಯಗೆ ಎಲ್ರಿಗೂ ಕುಡಿಯೋ ನೀರಿಗೆ ಅಗತ್ಯ ಇರುವಂತಿದೆ. ಆದರೆ ಈ ರೀತಿ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದರೆ ಇರೋ ನೀರನ್ನು ಕೂಡ ಕಳೆದುಕೊಳ್ತಿದ್ದೀವಿ ನಾವು. ಹಾಗಾಗಿ ಮತ್ತಷ್ಟು ಇದು ಜಲಬಾಧೆಗೆ ಕಾರಣ ಆಗಬಹುದು. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಹೇಳ್ತಾರೆ. ಶಶಿಕುಮಾರ್, ಭವಿಷ್ಯದ ದೃಷ್ಟಿಯಿಂದ ಕೆಆರ್ಎಸ್ ಅಣೆಕಟ್ಟು ಬಹಳ ಅನುಕೂಲ ಎಲ್ರಿಗೂ ಕೂಡ. ಆದ್ರೀಗ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರ ಅಥವಾ ಬೇರೆ ಅನುಮಾನಗಳು ಏನಾದರೂ ಇರಬಹುದಾ? ಈಗ ಅಲ್ಲಿ ನೀರು ಹರಿದು ಹೋಗಿರೋದ್ರಿಂದ ಪ್ರಭು, ಮನೆ ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿರ್ತಕ್ಕಂಥದ್ದು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಅನಾಹುತ ಆಗಿದೆಯಾ ಅಥವಾ ಗೇಟ್ ಯಾಕೆ ಓಪನ್ ಆಯ್ತು, ಹೇಗೆ ಓಪನ್ ಆಯ್ತು ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿರ್ತಕ್ಕಂಥದ್ದು. ಅಥವಾ ಏನು ಅಧಿಕಾರಿಗಳ ನಿರ್ಲಕ್ಷ್ಯನ, ಸಿಬ್ಬಂದಿ ಎಡವಟ್ಟಿನಿಂದ ಏನಾದ್ರು ಓಪನ್ ಆಯ್ತಾ ಅಥವಾ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಆಗ್ರಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸಾವಿರಾರು ಕ್ಯೂಸೆಕ್ಸ್ ಕೆಆರ್ಎಸ್ ನ ಡ್ಯಾಮ್ ನಲ್ಲಿದ್ದಂತ ನೀರು ಓಪನ್ ಆಗಿರ್ತಕ್ಕಂಥದ್ದು. ಅಂದ್ರೆ ಕೆಆರ್ಎಸ್ ಡ್ಯಾಮ್ ನ ಗೇಟ್ ಏಕಾಏಕಿ ಓಪನ್ ಆಗಿ ಕಳೆದ 24 ಗಂಟೆಗೂ ಹೆಚ್ಚು ಅವಧಿನಲ್ಲಿ ಒಂದು ಸಾಕಷ್ಟು ನೀರು ಪೋಲಾಗಿರ್ತಕ್ಕಂಥದ್ದು. ಅಂದ್ರೆ ಪ್ಲಸ್ 80 ಗೇಟ್ ಓಪನ್ ಆಗಿದ್ರಿಂದಾಗಿ ನೀರು ವ್ಯರ್ಥವಾಗಿ ಹರಿದಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಕೆಆರ್ಎಸ್ ಡ್ಯಾಮ್ ಭಾನುವಾರ ರಾತ್ರಿ ಈ ರೀತಿ ಏಕಾಏಕಿ ಓಪನ್ ಆಗಿರ್ತಕ್ಕಂಥ ಗೇಟ್ ಅನ್ನ ನಿನ್ನೆ ರಾತ್ರಿವರೆಗೂ ಕೂಡ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ನಿರ್ಲಕ್ಷ್ಯ ಕೂಡ ವಹಿಸಿರ್ತಕ್ಕಂಥದ್ದು. ಅಂದ್ರೆ ಕೆಲವೊಂದು ಸಮಸ್ಯೆಗಳಿದ್ವು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿನ ಕೆಲ ಸಿಬ್ಬಂದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಆ ಗೇಟ್ ಓಪನ್ ಆಗಿದ್ರು ಕೂಡ ಮುಚ್ಚದಂತೆ ಅದನ್ನ ಏನಕ್ಕೆ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಏನು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅಂತೇಳಿ ಈಗ 6ನೇ ಹಂತದ ಯೋಜನೆಯನ್ನು ಕೂಡ ಕೈಗೆ ಎತ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಬಿರುಬಿಸಿ ಬೇಸಿಗೆ ಈಗಾಗಲೇ ಸಾಕಷ್ಟು ಒಂದು ತಾಪಮಾನ ದಿನೇ ದಿನೇ ಹೆಚ್ಚಾಗಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಂಗೋ ಕಳೆದ ಬಾರಿ ಒಂದು ಉತ್ತಮ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ ನಲ್ಲಿ ವ್ಯಾಪಕವಾದಂತ ನೀರು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ 106 ಅಡಿಯಷ್ಟು ಕೆಆರ್ಎಸ್ ಡ್ಯಾಮ್ ನಲ್ಲಿ ನೀರು ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ರೀತಿ ನೀರನ್ನ ಪೋಲ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ನೀರು ಜಾಸ್ತಿ ಇದ್ದಿದ್ರಿಂದಾಗಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ, ಅಂದ್ರೆ ಹರಿದೋಗ್ತಿರ್ತಕ್ಕಂಥ ನೀರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ಹರಸಾಹಸ ಪಟ್ಟು ರಾತ್ರಿ ಅಷ್ಟೇ ಯಶಸ್ವಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳು ಕೂಡ ಆಗ್ತಿರ್ತಕ್ಕಂಥದ್ದು. ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಸಿಬ್ಬಂದಿ ಯಾರಾದ್ರೂ ಎಡವಟ್ ಮಾಡಿದ್ರ ಅಥವಾ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇಂದ ಈ ರೀತಿ ನೀರ್ ಪೋಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕು. ಜೊತೆಗೆ ಈ ತಪ್ಪಿತಸ್ಥರು ಯಾರೇ ಇದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಪ್ರಭು, ಶಶಿಕುಮಾರ್, ಈಗ ಆ 2,000 ಕ್ಯೂಸೆಕ್ಸ್ ನೀರಿನ ಆ ಬೆಲೆ, ಆ ಪ್ರಮಾಣ ಎಷ್ಟು ಅನುಕೂಲ? 2,000 ಕ್ಯೂಸೆಕ್ಸ್ ನೀರು ನಮಗೆ ಇಲ್ಲಿ ಪೋಲಾಗಿರೋದ್ರಿಂದ ನಮಗೆ ಯಾವ ರೀತಿ ಹಾನಿ ಆಗುತ್ತೆ, ಅದರ ಒಂದು ಮಹತ್ವ ತಿಳಿಸ್ಕೊಡೋದಾದ್ರೆ? ಪ್ರಭು, ಸಹಜವಾಗಿ ಮಂಡ್ಯ, ಮೈಸೂರು, ಬೆಂಗಳೂರಿನಂತ ಮಹಾನಗರಕ್ಕೂ ಕೂಡ ಕುಡಿಯುವ ನೀರನ್ನ ಇದೇ ಕೆಆರ್ಎಸ್ ನಿಂದ ಅವಲಂಬಿಸಿರ್ತಕ್ಕಂಥದ್ದು. ಹೀಗಾಗಿ ಕುಡಿಯೋ ನೀರಿಗೆ, ಅದರಲ್ಲೂ ಕೂಡ ಈ ಬೇಸಿಗೆ ಸಂದರ್ಭದಲ್ಲಂತೂ ನೀರಿಗೆ ತತ್ವಾರ ಉಂಟಾಗುವಂಥದ್ದು, ಹಾಹಾಕಾರ ಉಂಟಾಗುವುದು ಸರ್ವೇ ಸಾಮಾನ್ಯ. ಆದ್ರೆ ಕಳೆದ ಬಾರಿ ಏನು ಉತ್ತಮ ಮಳೆ ಆಗಿದ್ರಿಂದಾಗಿ ಅಂತ ಯಾವುದೇ ತರದ ಒಂದು ಡೇಂಜರಸ್ ಪರಿಸ್ಥಿತಿ ಈಗ ಸದ್ಯಕ್ಕಿಲ್ಲ. ಆದ್ರೆ ನೀರು ಯಥೇಚ್ಛವಾಗಿರೋದ್ರಿಂದಾಗಿ ಅಂದ್ರೆ ಸುಮಾರು ಕಳೆದ 2-3 ದಿನಕ್ಕೆ ಹೋಲಿಸ್ಕೊಂಡ್ರೆ ಸುಮಾರು 108
ಅಡಿಗೂ ಹೆಚ್ಚು ಪ್ರಮಾಣದ ನೀರಿತ್ತು. ಆದ್ರೆ ಇವತ್ತಿನ ಪ್ರಮಾಣದ ನೋಡೋದಾದ್ರೆ 100 ಅಡಿಗೆ ಕುಸಿತಿರ್ತಕ್ಕಂಥದ್ದು. ಅಂದ್ರೆ 2 ಅಡಿಯಷ್ಟು ನೀರು ಈಗ KRS ನಲ್ಲಿ ಪೋಲಾಗಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಯಾವುದೇ ತರದ ತೊಂದರೆ ಇಲ್ಲ. ಈಗಾಗಲೇ ಮಳೆಯ ಸಾಕಷ್ಟು ಕಡೆ ಮಳೆ ಕೂಡ ಆಗ್ತಾ ಇರೋದು ಹಿನ್ನೆಲೆಯಲ್ಲಿ ಈ ಬಾರಿ ಉತ್ತಮ ಮಳೆ ಆಗುತ್ತೆ ಅನ್ನೋ ಒಂದು ಹವಾಮಾನ ಇಲಾಖೆ ಅಧಿಕಾರಿಗಳ ಒಂದು ಮಾಹಿತಿ ಪ್ರಕಾರವಾಗಿ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲ. ಅಂದ್ರೆ ಒಂದ್ ವೇಳೆ ಏನಾದ್ರೂ ಮಳೆಯ ಅಭಾವ ಏನಾದ್ರೂ ಉಂಟಾದ್ರೆ ನೀರಿನ ಅಭಾವ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಇಂಥ ಪರಿಸ್ಥಿತಿನಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರ್ತಕ್ಕಂಥ KRS ನ ಅತ್ಯಂತ ನಿಗಾ ವಹಿಸಿ ಇಟ್ಕೊಳ್ಬೇಕಾದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.